ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಒಂದು ರೀತಿಯಲ್ಲಿ ಮೇಷರಾಶಿಯವರ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಈ ಫೆಬ್ರವರಿ ಮಂತ್ ಹೇಗಿದೆ ಮೇಷರಾಶಿಯವ್ರದ್ದು, ಏರಿಯಸ್ ಅಂತ ಇದೆ ನೋಡೋಣ. ಮೊದಲನೇದಾಗಿ ಯಾವ ಒಂದು ರೀತಿಯಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು. ಏರಿಯಸ್ಗೆ ಯಾವ ದೇವರ ಆಶೀರ್ವಾದ ಇದೆ ಫೆಬ್ರವರಿ ತಿಂಗಳಲ್ಲಿ? ಯೂನಿವರ್ಸ್ ಪ್ಲೀಸ್. ಬ್ರಹ್ಮಚಾರಿ ಬ್ಲೆಸ್ಸಿಂಗ್ಸ್ ಇದೆ. ಒಂದು ರೀತಿಯಲ್ಲಿ ಒಂದು ಹಾರ್ಡ್ ವರ್ಕ್ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಮತ್ತು ತುಂಬ ಸ್ಟ್ರಿಕ್ಟ್ ಆಗಿರ್ತೀರ ಈ ಮಂತ್ ಅಂತ ಇದೆ. ನೀವೇನೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು, ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಆ ಹಾರ್ಡ್ ವರ್ಕಿಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಪಡ್ಕೋಬೋದು. ಒಂದು ಒಳ್ಳೆ ರೀತಿಯ ಫಲಗಳನ್ನು ಪಡ್ಕೊಳ್ತೀರಾ. ಒಂದು ಒಳ್ಳೆ ರೀತಿಯ ಫಲಗಳನ್ನು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪಡ್ಕೊಳ್ಬೋದು ಅಂತಲೂ ಕೂಡ ಇದೆ. ದೇವರ ಧ್ಯಾನದಿಂದ ನಿಮ್ಮ ಒಂದಿಷ್ಟು ಮೆಡಿಟೇಷನ್ಗಳಿಂದ ನಿಮಗೆ ಇದ್ದಂಥ ಒಂದಿಷ್ಟು ಕನ್ಫ್ಯೂಷನ್ಗಳು ಕ್ಲಿಯರ್ ಆಗುತ್ತೆ. ನೀವು ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಜ್ಞಾನದ ಕಡೆ ಹೆಚ್ಚು ಗಮನನ ಕೊಟ್ಟಿರ್ಬೋದು. ಒಂದು ರೀತಿಯಲ್ಲಿ ನೀವು ಒಂದು ರೀತಿ ದಿವ್ಯ ಜ್ಞಾನನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ಬೋದು ಏರಿಯಾಸ್ ಅವ್ರದ್ದು, ಮತ್ತು ಪಡ್ಕೊಂಡು ಬಂದಿರ್ಬೋದು. ತುಂಬ ಹೈ ಎನರ್ಜಿ ಇರುತ್ತೆ ಈ ಒಂದು ಮಂತು, ಮತ್ತು ಅದೇ ರೀತಿಯ ಒಂದಿಷ್ಟು ಒಳ್ಳೆ ಫಲಗಳು ಕೂಡ ನಿಮಗೆ ಸಿಗುತ್ತೆ. ಅಂದರೆ ನೀವು ಯಾವ ವಿಚಾರವಾಗಿ, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಷ್ಟು ಹಾರ್ಡ್ ವರ್ಕ್, ಕೆಲಸದ ವಿಚಾರ, ಜಾಬ್ ವಿಚಾರ, ಗೌರ್ಮೆಂಟ್ ಕೆಲಸ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಕೆಲಸದ ವಿಚಾರವಾಗಿ ಲಾಭಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಮತ್ತು ಒಂದು ರೀತಿಯಲ್ಲಿ ನೀವು ಅಂದ್ಕೊಂಡಿರುವಂಥ ವಿಚಾರಗಳಲ್ಲಿ ಆ್ಯಕ್ಷನನ್ನು ತೊಗೊಂಡಿರ್ಬೋದು. ಭೂಮಿ ಖರೀದಿ ವಿಚಾರ ಆಗಿರ್ಬೋದು, ಈ ವಿಚಾರವಾಗಿ, ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಸಫರ್ ಪಡ್ತಾ ಇರೋರಿಗೆ, ಎಲ್ಲ ರೀತಿಯಲ್ಲೂ ಕೂಡ ನೀವೇನು ಹಾರ್ಡ್ ವರ್ಕನ್ನು ಇಟ್ಟು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಂಥ ವಿಚಾರಗಳೆಲ್ಲವೂ ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ರೀತಿಯ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ, ಫಲಿತಾಂಶಗಳು ಸಿಗುತ್ತೆ, ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವೂ ಕೂಡ ನಿಮಗೆ ಸಿಗುತ್ತೆ. ಮತ್ತು ಹೇಗಿದೆ ಅಂತ ನೋಡೋಣ, ಯಾವ ವಿಚಾರ ಏನಿದೆ ಅಂತ ನೋಡೋಣ. ಫೆಬ್ರವರಿ ತಿಂಗಳಲ್ಲಿ ಕಾರ್ಡ್ ಉಲ್ಟಾಗಿತ್ತು. ಫೆಬ್ರವರಿ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಯಾವೆಲ್ಲ ರೀತಿಯ ಯೋಚನೆಗಳು ಬರುತ್ತೆ ಅಂತ ನೋಡೋಣ. ಲೋನ್ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಲೋನ್ ಆಗಿರ್ಬೋದು, ನೀವು ಫೈನಾನ್ಷಿಯಲಿ ಯಾರಿಗೋ ಕೊಡೋ ವಿಚಾರ, ತೊಗೊಳ್ಳೋ ವಿಚಾರ ಏನಾದರೂ ಇತ್ತು ಅಂದರೆ ಶೇರಿಂಗ್ ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ಅಮೌಂಟ್ ಹಾಕೋದಿರ್ಬೋದು, ಸಂಘದ ವಿಚಾರ ಆಗಿರ್ಬೋದು, ಮತ್ತು ನೀವು ಏನೋ ಒಂದು ಫೈನಾನ್ಷಿಯಲಿ ಯೋಚನೆ ಮಾಡ್ತಾ ಇರೋರಿಗೆ, ನಿಮಗೆ ಕೊಡಬೇಕಾಗಿರುವಂಥವ್ರ ಯಾರಿದ್ದಾರೆ, ನಿಮ್ಮ ತಾಯಿ ವಿಚಾರವಾಗಿ ಏನೋ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ. ಇಷ್ಟೆಲ್ಲ ಒಂದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ, ಅವರಿಗೆ ದುಡ್ಡನ್ನು ಕೊಡಬೇಕು ಅನ್ನೋದು ಏನಾದರೂ ಬಂತು ಅಂತಂದರೆ ಆ ವಿಚಾರವಾಗಿ ಒಂದಿಷ್ಟು ಯೋಚನೆಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು ಈ ಮಂತಲ್ಲಿ ನಡೀಬೋದು. ಅಂದರೆ ಒಂದು ರೀತಿಯಲ್ಲಿ ಕೋರ್ಟ್ ವಿಚಾರ, ಲೋನ್ ವಿಚಾರ, ಮತ್ತು ಸಂಘಗಳ ವಿಚಾರ, ಬ್ಯಾಂಕ್ ವಿಚಾರವಾಗಿ ಒಂದಿಷ್ಟು ಕೊಡುವಂಥದ್ದು, ತಗೊಳ್ಳುವಂಥದ್ದು ಈ ಒಂದು ಫೆಬ್ರವರಿ ಮಂತಲ್ಲಿ ನಡೆಯುತ್ತೆ ಅಂತ ಇರುವಂಥದ್ದು. ಯಾವುದೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ, ದುಡ್ಡು ಬರುತ್ತೆ ಅನ್ನೋರಿಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ, ಫೋನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಈ ಮಂತಲ್ಲಿ ಒಂದಿಷ್ಟು ಡ್ರಿಂಕ್ಸ್ ಮಾಡುವಂಥವ್ರಿಗೆ, ಇಲ್ಲೇನೋ ಒಂದು ರೀತಿಯಲ್ಲಿ ಡ್ರಿಂಕ್ಸ್ ಕಡೆ ಹೆಚ್ಚು ಫೋಕಸ್ ಮಾಡ್ತೀರಾ, ಒಂದಿಷ್ಟು ಟೆನ್ಷನ್ನಿಂದ ಆಗಿರ್ಬೋದು ಫೋಕಸ್ ಮಾಡ್ತೀರಾ ಅಂತ ಕೂಡ ಬಂದಿದೆ. ಮತ್ತು ಒಂದು ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ಆಪರ್ಚುನಿಟಿಗಳು ಈ ಮಂತಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ಮೆಸೇಜಸ್ ನಿಮಗೆ ಗೊತ್ತಾಗುತ್ತೆ, ಇಂಟ್ಯೂಷನ್ ಮೆಸೇಜಸ್ ಕೂಡ ಸಿಗ್ಬೋದು ನಿಮಗೆ ಇದ್ರ ಮುಖಾಂತರ. ಒಂದು ಧ್ಯಾನದ ಕಡೆ ಗಮನ ಕೊಟ್ಟಿರುವಂಥವ್ರಿಗೆ
ಇಲ್ಲಾಂದರೆ ಫೋನ್ ಮುಖಾಂತರ ಕೆಲವ್ರಿಗೆ ಪಾಸಿಬಿಲಿಟಿ ಇದೆ, ಫೋನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಪ್ರೀತಿ ವಿಚಾರವಾಗಿ ಏನೋ ಆಪರ್ಚುನಿಟಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ, ಕಾಲ್ ಮಾಡ್ತಾ ಇರೋರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಲೋನ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಲೋನ್ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ ಕಾಲ್ ಬರುತ್ತೆ ಅಂತ ಕೂಡ ಇದೆ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ, ಗಂಡು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಪ್ರಯಾಣನ ಮಾಡ್ತೀರಾ, ಪ್ರಯಾಣದಿಂದ ಒಂದು ರೀತಿ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ. ಮಗುವಿನ ಆರೋಗ್ಯದ ವಿಚಾರವಾಗಿ ಹೆಚ್ಚು ಗಮನನ ಕೊಡಿ. ಒಂದು ಸ್ವಲ್ಪ ನಿಮಗೆ ಒಂದಿಷ್ಟು ಮಕ್ಕಳು ಆಗಿರುವಂಥವ್ರಿಗೆ ಯಾರೆಲ್ಲ ಇದ್ದೀರಾ ಪೇರೆಂಟ್ಸ್, ಅವ್ರಿಗೆ ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅಂತ ಕೂಡ ಇದೆ. ದೊಡ್ಡ ಮಟ್ಟಿಗೇನಿಲ್ಲ, ಚಿಕ್ಕ ಮಟ್ಟಿಗೆ. ಮತ್ತು ಈ ಮಂತಲ್ಲಿ ಒಂದಿಷ್ಟು ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಹುಡ್ಕೊಳ್ಳೋರು ಇದ್ದಾರೆ. ದಯವಿಟ್ಟು ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಇದೆ. ಒಂದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸು, ಮಕ್ಕಳನ್ನು ಮೋಸ್ಟ್ಲಿ ನೀವು ಕೆಲವರು ಇಲ್ಲಿ ಸೈನಿಕರ ಎನರ್ಜಿನೂ ಇರೋದ್ರಿಂದ, ಒಂದಿಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ಮಕ್ಕಳನ್ನು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಆಗುತ್ತೆ. ಫೈನಾನ್ಷಿಯಲಿ ಪ್ರೀತಿ, ಮಾನಸಿಕವಾಗಿ ನೋವುಗಳು, ಈ ವಿಚಾರವಾಗಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಇರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಕೆಲವರು ನಿಮ್ಮ ರಿಲೇಷನ್ಶಿಪ್ಪಿಂದ ಒಂದಿಷ್ಟು ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಇಲ್ಲಿ ಸೋಲ್ ಕನೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಈ ಮಂತಲ್ಲಿ ಒಂದಿಷ್ಟು ಸೋಲ್ ಕನೆಕ್ಷನ್ ಜಾಸ್ತಿ ಆಗುತ್ತೆ, ಗೇನ್ ಆಗುತ್ತೆ. ಕೆಲವರು ತುಂಬ ವರ್ಷಗಳಿಂದ ಆಗಿರ್ಬೋದು ಕಾಯ್ತಾ ಇದ್ದಂಥ ವಿಚಾರಗಳು ಈ ವರ್ಷದಲ್ಲಿ, ಈ ಮಂತಲ್ಲಿ ಒಂದಿಷ್ಟು ಡಿಕ್ಲೇರ್ ಆಗುತ್ತೆ ಅಂತ ಬಂದಿರುವಂಥದ್ದು. ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡುವಂಥದ್ದು, ಫ್ರೆಂಡ್ಸ್, ಸಿಸ್ಟರು, ಬ್ರದರ್ಸ್ ಆಗಿರ್ಬೋದು. ಮತ್ತು ಒಂದು ರೀತಿಯ ಇನ್ನು ಹೇಳಬೇಕು ಅಂದರೆ ಫಂಕ್ಷನ್ಗೆ ಹೋಗುವಂಥ ಸಾಧ್ಯತೆಗಳು, ಫ್ರೆಂಡ್ಸ್ ಜೊತೆ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಪಾಸ್ಟಲ್ಲಿ ನೀವು ಪ್ಲ್ಯಾನ್ ಮಾಡಿಟ್ಟಂಥ ವಿಚಾರ ಯಾವುದು ಹೆಂಡಾಗಿತ್ತು ಮತ್ತು ಅದು ಕನೆಕ್ಟ್ ಆಗುತ್ತೆ, ರಿನ್ಯೂನಿಯನ್ ಆಗುತ್ತೆ. ಮತ್ತು ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎದುರಿಸ್ತಾ ಇರೋರಿಗೆ ಮತ್ತೆ ಕನೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅವರಿಂದ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಫ್ಯಾಮಿಲಿ ಮಧ್ಯೆ ಏನೋ ಜಗಳಗಳಾಗ್ಬೋದು. ಈ ಮಂತಲ್ಲಿ ಒಂದಿಷ್ಟು ಫ್ಯಾಮಿಲಿ ಇಶ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರುಗಳನ್ನು ನೀವು ಮೀಟ್ ಮಾಡ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿರ್ಬೋದು, ಒಂದು ಫ್ಯಾಮಿಲಿ ವಿಚಾರ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ, ನಿಮ್ಮ ಫ್ಯಾಮಿಲಿಗಳ ಮಧ್ಯೆ ಯಾರು ಇಲ್ಲಿ ಎಂಟ್ರಿ ಕೊಡ್ತಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಹಳೆಯ ಸ್ನೇಹಿತರು ನಿಮ್ಮ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ಹಳೆಯ ಸ್ನೇಹಿತರು ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ವಿಚಾರವಾಗಿ ಬಂದರೆ ಒಂದು ಹ್ಯಾಪಿ ಫ್ಯಾಮಿಲಿನ ಹೇಳುತ್ತೆ ಇದು. ಒಂದು ಫ್ಯಾಮಿಲಿ, ನಿಮ್ಮ ರಿಲೇಷನ್ಶಿಪ್ ಈ ಮಂತಲ್ಲಿ ಒಂದಿಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಒಂದು ರೈಟ್ ದಾರಿಲಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಕೆಲವರು ಇಲ್ಲ ತುಂಬ ಖುಷಿಯಾಗುವಂಥದ್ದು, ಫ್ಯಾಮಿಲಿ ಮತ್ತು ಶೇರಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಮಂತಲ್ಲಿ. ಮತ್ತು ಕೆಲವ್ರಿಗೆ ಇಲ್ಲಿ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಆಲ್ರೆಡಿ 3 ಜನ ನಿಮಗೆ ಬ್ರೇಕಪ್ ಆಗಿರ್ಬೋದು. ಬ್ರೇಕಪ್ ಆಗಿದ್ರೂ ಕೂಡ ಮತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ನಿಮ್ಗೆ ಯಾರೂ ಪ್ರೀತಿ ತೋರಿಸ್ತಾ ಇಲ್ಲ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಈ ಥರ ಒಂದು ಸಿಚುವೇಶನ್ನ ಈ ಮಂತಲ್ಲಿ ಎದುರಿಸ್ತಾರೆ. ಯಾರು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದು, ಈ ಥರ ಸಿಚುವೇಶನ್ಗಳು ಬರ್ಬೋದು. ಬಟ್ ಯೋಚನೆ ಮಾಡಬೇಡಿ, ಇನ್ನು ನಿಮಗೋಸ್ಕರ ನಿಮ್ಮನ್ನು ಇಷ್ಟಪಡ್ತಾ ಇರೋವಂಥವ್ರು ಇನ್ನೂ 2 ವ್ಯಕ್ತಿಗಳಿದ್ದಾರೆ ಅಂತ ಬಂದಿರುವಂಥದ್ದು. ಬಾಟಮ್ ಆಫ್ ದ ಡೆಕ್ ಬಂದು ಕೆಲವರು ತುಂಬ ಸೀಕ್ರೆಟ್ಸ್ ಇದೆ, ತುಂಬ ಸೀಕ್ರೆಟ್ ಮಾಡುತ್ತೆ, ಏನೋ ಒಂದು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲಾಂದರೆ ಏನೋ ಒಂದು ಸಿಚುವೇಶನ್ ಹೆಂಡ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೀವೊಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಪಿರಿಚುವಲಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ, ಒಂದು ನ್ಯೂ ಬಿಗಿನಿಂಗಲ್ಲಿ ಅಂತ ಬಂದಿದೆ. ಇಲ್ಲಿ 3 ಕಾರ್ಡನ್ನು ಇಡ್ತೀನಿ, ನಿಮಗೆ ಯಾವ ಕಾರ್ಡನ್ನು ತೊಗೊಳ್ಳಿ, ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗುತ್ತೆ ಅಂತ ನೋಡೋಣ. ನಂಬರ್ 1 ಇದು, ನಂಬರ್ 2, ನಂಬರ್ 3. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 1 ಇದು, ನಂಬರ್ 2, ನಂಬರ್ 3 ಇದೆ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಡಿಸೆಂಬರ್ ತಿಂಗಳಲ್ಲಿ ಆಗ್ಬೋದು, ಇಲ್ಲ 2 ಡೇಸಲ್ಲಿ ಆಗ್ಬೋದು. ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ಇದು ಹೇಳ್ತಾ ಇದೆ, ಕೆಲವ್ರಿಗೆ ಇಲ್ಲಿ 3 ಇಯರ್ಸ್ ಕೂಡ ಆಗ್ಬೋದು. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದೆ, ನೀವು ಅಂದ್ಕೊಂಡಿರುವಂಥ ವಿಚಾರ ಏನಿತ್ತು ಅದು ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಖಂಡಿತವಾಗ್ಲೂ. ಬಟ್ ಅದ್ರ ತುಂಬ ಟೈಮ್ ತಗೊಳುತ್ತೆ ಅಂತ ಬಂದಿದೆ. ಡಿಸೆಂಬರ್ 11, ಡಿಸೆಂಬರ್ 2 ಇಲ್ಲ 3 ಇಯರ್ಸ್ ಆಗ್ಬೋದು ಅಂತ ಬಂದಿದೆ.
ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಯಾವಾಗ ಬೇಕಾದರೂ ಆಗ್ಬೋದು, ಎಸ್ ಆಗ್ಬೋದು. ಒಂದಿಷ್ಟು ದೇವರ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕೆಲಸಕ್ಕೆ ಕೈ ಹಾಕಿ ತುಂಬ ಯಶಸ್ಸಿದೆ. ಸಡನ್ನಾಗಿ ಒಂದು ಚಾಲೆಂಜಸ್ ಏನೇ ಇದ್ರೂ ಕೂಡ ಅದು ಬದಲಾವಣೆ ಬರುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡಿದ್ರೆ ಇದು ಕೂಡ ಅಷ್ಟೇ ಪರ್ಸ್ನಲ್ ಆಗಿ ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಈಗೋ ಇಲ್ಲಿ ಅಡ್ಡ ಬರ್ತಾ ಇರ್ಬೋದು. ಅದನ್ನೊಂದು ಸ್ವಲ್ಪ ತೆಗೆದಾಕಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೀತಿಯಲ್ಲಿ ಒಂದು ಯಶಸ್ಸು ನಿಮಗೆ ಸಿಗುತ್ತೆ. ಒಂದಿಷ್ಟು ಈಗೋ ಇದೆಯಲ್ಲ ಅದನ್ನು ತೆಗೆದುಹಾಕಿ ಅಂತ ಬಂದಿರುವಂಥದ್ದು. ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಏಂಜಲ್ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಗೈಡೆನ್ಸ್ ಕೊಡ್ತೀವಿ? ಏನು ಗೈಡೆನ್ಸ್ ಇದೆ ಅಂತ ಅಂದರೆ, ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಪ್ರೀತಿ ಫ್ಯಾಮಿಲಿ ವಿಚಾರವಾಗಿ ತುಂಬ ಸಕ್ಸಸ್ ನಿಮಗೆ ಸಿಗ್ತಾ ಇರುವಂಥದ್ದು. ರೊಮ್ಯಾಂಟಿಕ್ ಆಗಿರ್ತೀರ ನೀವು, ನಿಮ್ಮ ಫ್ಯಾಮಿಲಿ ಇರ್ಬೋದು. ಮತ್ತು ಪ್ರೀತಿ ವಿಚಾರದಲ್ಲೂ ಕೂಡ ಅದು ರೊಮ್ಯಾಂಟಿಕ್ ಆಗಿರ್ತೀರ ಅಂತ ಬಂದಿದೆ. ಫರ್ಗಿವ್ನೆಸ್ ಬಂದಿದೆ, ಲೆಟ್ ಗೋ ಮಾಡಿ ಅಂತ ಕೂಡ ಬಂದಿದೆ. ಕೆಲವೊಂದು ವಿಚಾರಗಳನ್ನು ಲೆಟ್ ಗೋ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಇದ್ದಂಥ ಒಂದು ದೈವಾಂಶ ಇರ್ಬೋದು ಅಂತ ನನಗೆ ಇಲ್ಲಿ ಎನರ್ಜಿ ಪಾಸ್ ಆಗ್ತಿದೆ. ಹಾಗಾಗಿ ಅದು ನಿಮಗೆ ಅಡ್ಡ ಬರ್ತಿರೋದು ನಿಮ್ಮ ಹೀಗೂ ಒಂದು ಸ್ವಲ್ಪ ಅಡ್ಡ ಮಾಡ್ತಾ ಇರ್ಬೋದು. ನಿಮ್ಮ ಆಟ ಇರ್ಬೋದು, ಅದು ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಸಿಗದೇ ಇರೋವಂಥ ಸೂಚನೆಗಳು, ಒಳ್ಳೊಳ್ಳೆ ಸೂಚನೆಗಳನ್ನು ತೆಗೆದಾಕ್ತಿದೆ. ದಯವಿಟ್ಟು ಒಂದು ಸ್ವಲ್ಪ ಅದ್ರ ಕಡೆ ಹೆಚ್ಚು ಫೋಕಸ್ ಕೊಡಿ. ನೋ ನೀಡ್ ಟು ವರಿ ಅಂತ ಬಂದಿದೆ. ಏನು ಯೋಚನೆ ಮಾಡಬೇಡಿ ಅಂತ ಬಂದಿದೆ. ರಿಕವರಿ ಆಗುತ್ತೆ. ಇದಕ್ಕೆ ಒಂದು ಎಕ್ಸ್ಟ್ರಾ ಕಾರ್ಡ್ ತಗೊಂಡೆ. ಹಾಗಾಗಿ ರಿಕವರಿ ಆಗ್ತಾಯಿದೆ. ನೀವು ಅಂದ್ಕೊಂಡಿರೋದೆಲ್ಲ ರಿಕವರಿ ಮಾಡ್ಕೊಳ್ತೀರಾ ನೀವು, ಖಂಡಿತವಾಗ್ಲೂ ಆಗುತ್ತೆ. ಏನು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಲೆಟ್ ಗೋ ಮಾಡೋದು ಒಂದೇ ಇಲ್ಲಿ ನಿಮಗೆ ಕಾಣಿಸ್ತಿರೋದು. ಅದನ್ನು ಮಾಡಿದ್ರಿ ಅಂದರೆ, ಸರೆಂಡರ್ ಆದ್ರಿ ಡಿವೈನ್ಗೆ ಅಂತ ಅಂದರೆ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲವೂ ಕೂಡ ನೆರವೇರುತ್ತೆ. ಇದು ಚಿಕ್ಕ ಪುಟ್ಟ ಕೆಲಸಗಳಷ್ಟೇ. ನಿಮಗೆ ಮಾನಸಿಕವಾಗಿ ಒಂದು ಸ್ವಲ್ಪ ನೋವು ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.